ಅಂಗಡಿಗೆ ಹೋದಾಗ ಪ್ರತಿಯೊಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ, ಅನೇಕ ಸಾರಿ ಯೋಚನೆ ಮಾಡ್ತೀರಿ, ಆಮೇಲೆ ನೀವು ಅದನ್ನ ಖರೀದಿ ಮಾಡ್ತೀರಿ. ಹಾಗೆ ನೀವು ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು. ಮತ್ತು ಅವರ ಗುಣ ಹೇಗೆ, ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು, ಇವತ್ತ ಯಾವ ತತ್ವದ ಮೇಲೆ ಅದನ್ನ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಪಕ್ಷ ತತ್ವದ ಮೇಲೆ ನಡೆದಿದೆ, ಅದಕ್ಕಾಗಿ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ಅದಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಇಡೀ ಶರೀರವನ್ನೇ ಅಂದ್ರೆ ತ್ಯಾಗ ಮಾಡಿದ್ರು. ಸುಮಾರು 32 ಗುಂಡುಗಳನ್ನು ತಿಂದು ಅವರು ಪಾಪ ಪ್ರಾಣ ಬಿಟ್ಟರು ದೇಶದ ಐಕ್ಯತೆಗಾಗಿ. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಕೂಡ ಮಾಡಿದ್ರು. ಅವರು ದೇಶದ ಐಕ್ಯತೆಗಾಗಿ ತನ್ನ ಪ್ರಾಣ ಕೊಟ್ಟರು. ಅವ್ರ ದೇಹದ ತುಕಡಿ ಆದ್ರೂ ಕೂಡ ಚಿಂತೆ ಇಲ್ಲ. ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾನು ಇದನ್ನ ದೇಶ ಉಳಿಸ್ತೀನಿ ಅಂತ ಹೇಳಿ. ಹಾಗೆ ನಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಒಂದು ತತ್ವಕ್ಕೆ ಬದ್ಧರಾಗಿದ್ದಾರೆ. ಬಡವರ ಬಗ್ಗೆ ಕಾಳಜಿ ಇದೆ, ರೈತರ ಬಗ್ಗೆ ಕಾಳಜಿ ಇದೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆ, SC STಗಳ ಬಗ್ಗೆ ಕಾಳಜಿ ಇದೆ, ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದೆ. ಅಂಗಡಿಗೆ ಹೋದಾಗ ಪ್ರತಿಯೊಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ, ಅನೇಕ ಸಾರಿ ಯೋಚನೆ ಮಾಡ್ತೀರಿ, ಆಮೇಲೆ ನೀವು ಅದನ್ನ ಖರೀದಿ ಮಾಡ್ತೀರಿ. ಹಾಗೆ ನೀವು ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು. ಮತ್ತು ಅವರ ಗುಣ ಹೇಗೆ, ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು, ಇವತ್ತ ಯಾವ ತತ್ವದ ಮೇಲೆ ಅದನ್ನ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಪಕ್ಷ ತತ್ವದ ಮೇಲೆ ನಡೆದಿದೆ, ಅದಕ್ಕಾಗಿ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ಅದಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಇಡೀ ಶರೀರವನ್ನೇ ಅಂದ್ರೆ ತ್ಯಾಗ ಮಾಡಿದ್ರು. ಸುಮಾರು 32 ಗುಂಡುಗಳನ್ನು ತಿಂದು ಅವರು ಪಾಪ ಪ್ರಾಣ ಬಿಟ್ಟರು ದೇಶದ ಐಕ್ಯತೆಗಾಗಿ. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಕೂಡ ಮಾಡಿದ್ರು. ಅವರು ದೇಶದ ಐಕ್ಯತೆಗಾಗಿ ತನ್ನ ಪ್ರಾಣ ಕೊಟ್ಟರು. ಅವ್ರ ದೇಹದ ತುಕಡಿ ಆದ್ರೂ ಕೂಡ ಚಿಂತೆ ಇಲ್ಲ, ನಾನು ಇದನ್ನ ದೇಶ ಉಳಿಸ್ತೀನಿ ಅಂತ ಹೇಳಿ. ಹಾಗೆ ನಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಒಂದು ತತ್ವಕ್ಕೆ ಬದ್ಧರಾಗಿದ್ದಾರೆ. ಬಡವರ ಬಗ್ಗೆ ಕಾಳಜಿ ಇದೆ, ರೈತರ ಬಗ್ಗೆ ಕಾಳಜಿ ಇದೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆ, SC STಗಳ ಬಗ್ಗೆ ಕಾಳಜಿ ಇದೆ, ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದೆ.